ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಕರಾವಳಿ ಸಿನಿಮಾ ಗಲಾಟೆ. ಬೆಂಗಳೂರಿನ ಉಪ್ಪಾರಪೇಟೆ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಪ್ರಜ್ವಲ್ ಫ್ಯಾನ್ಸ್ ಅಂತ ಹೇಳ್ಕೊಂಡವರ ವಿರುದ್ಧ ಈಗ ಕೇಸ್ ದಾಖಲಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಟ್ರೇಲರ್ ರಿಲೀಸ್ ಮಾಡ್ತಾ ಇದ್ದಂತಹ ಸ್ಥಳಕ್ಕೆ ಬಂದಿದ್ದಾರೆ. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಅಲ್ಲಿಗೆ ಬಂದಂತಹ ಅತಿಥಿಗಳಿಗೆ ಎಲ್ಲರಿಗೂ ತೊಂದರೆ ಕೊಟ್ಟಿದ್ದಾರೆ. ಅವಾಚ್ಯ ಶಬ್ದಗಳಿಂದ ಬೈದು ಬೆದರಿಕೆ ಹಾಕಿದ್ದಾರೆ ಅಂತ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ದಿಲೀಪ್, ಅವಿನಾಶ್, ನಂದಕುಮಾರ್ ಎನ್ನುವರ ವಿರುದ್ಧ ದೂರು ದಾಖಲಾಗಿದೆ. ಅಂಕಿತ್ ಎನ್ನುವರು ಕೊಟ್ಟಂತಹ ದೂರಿನ ಅನ್ವಯ ಈ ಪ್ರಕರಣ ದಾಖಲಾಗಿದೆ. ಚಿತ್ರದ ಟ್ರೇಲರ್ ರಿಲೀಸ್ ಕಾರ್ಯಕ್ರಮಕ್ಕೆ ಬಂದು ಪ್ರಜ್ವಲ್ ಅವರನ್ನ ಆಹ್ವಾನಿಸಲಿಲ್ಲ ಅಂತ ಹೇಳಿ ಬಹಳ ದೊಡ್ಡ ಗಲಾಟೆಯನ್ನ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡವ್ರು ಮಾಡಿದ್ರು. ವ್ಯವಹಾರದಲ್ಲಿ ವ್ಯತ್ಯಾಸ ಆಗಿದ್ದಕ್ಕೆ ಗಲಾಟೆಯಾಗಿದೆ. ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿಸಿದ್ರ ಪ್ರಜ್ವಲ್ ಅಂತದೊಂದು ಆರೋಪ ಮಾಡಲಾಗ್ತಾ ಇದೆ. ಬಂದ್ ಗಲಾಟೆ ಮಾಡಿದವರು ಪ್ರಜ್ವಲ್ ಅಭಿಮಾನಿಗಳೇ ಅಲ್ಲ. ನಟ ಪ್ರಜ್ವಲ್ ದೇವರಾಜ್ ಜೊತೆಗೆ ಕೆಲಸ ಮಾಡುವವರು, ಅವರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದವರೇ ಗಲಾಟೆ ಮಾಡಿದ್ದಾರೆ. ಅವರೆಲ್ಲ ಕರಾವಳಿ ಸಿನಿಮಾದಲ್ಲಿ ಅದರಲ್ಲೂ ಕೂಡ ಕೆಲಸ ಮಾಡಿದಂಥವ್ರು. ಸಿನಿಮಾದ ಶೂಟಿಂಗ್ ವೇಳೆ ಪ್ರಜ್ವಲ್ಗೆ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದವರು ಅವರೇ ಬಂದು ಫ್ಯಾನ್ಸ್ ರೀತಿ ಬಂದು ಗಲಾಟೆ ಮಾಡಿದ್ದಾರೆ ಅಂತ ದೂರನ್ನ ಕೊಡಲಾಗಿದೆ. ಎಫ್ಐಆರ್ ಪ್ರತಿ ಮತ್ತು ಆ ದಿನ ನಡೆದಂತಹ ಸನ್ನಿವೇಶ ಎಲ್ಲ ಗಮನಿಸ್ತಾ ಇದ್ದೀವಿ. ಚಿತ್ರದ ಹೀರೋನೇ ಕರೀಲಿಲ್ಲ, ಡಬ್ಬಿಂಗ್ ಕೂಡ ಮಾಡಿಸಿಲ್ಲ ಅಂತೆಲ್ಲ ಆರೋಪಿಸಿ ಗಲಾಟೆ ನಡೆಸಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಉದ್ದೇಶಪೂರ್ವಕವಾಗಿ ಗಲಾಟೆಯನ್ನು ಮಾಡಿಸಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಈಗ ದೂರನ್ನ ದಾಖಲಿಸಲಾಗಿದೆ. ಇನ್ನು ಗಲಾಟೆಗೆ ಹಾಗಿದ್ರೆ ಪ್ರಜ್ವಲ್ಲೇ ಸೂಚನೆ ಕೊಟ್ಟಿದ್ರಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಶುರುವಾಗಿದೆ. ನಟ ಪ್ರಜ್ವಲ್ ದೇವರಾಜ್ಗೂ ಆರೋಪಿಗಳಿಗೂ ಕೂಡ ಸಂಪರ್ಕ ಇದ್ದ ಬಗ್ಗೆ ಮಾಹಿತಿ ಇರುವಂತದ್ರಿಂದ ಆರೋಪಿಗಳ ಬಂಧನದ ಬಳಿಕ ಈಗ ಪ್ರಜ್ವಲ್ಗೆ ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ದೂರಿರೋದು ಫ್ಯಾನ್ಸ್ ರೂಪದಲ್ಲಿ ಬಂದಂಥವರು, ಪ್ರಜ್ವಲ್ಗೆ ಅಸಿಸ್ಟೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸಿದವರು, ಕೆಲಸ ಮಾಡಿದಂಥವರು, ಸಿಬ್ಬಂದಿನೇ, ಅವ್ರಿಗೆ ಪರಿಚಿತರೇ, ಬೇಕು ಅಂತಲೇ ಫ್ಯಾನ್ಸ್ ಅನ್ನುವಂಥ ರೂಪದಲ್ಲಿ ಬಂದು ಗಲಾಟೆ ಎಬ್ಸಿದ್ದಾರೆ ಎನ್ನುವ ಆರೋಪ. ಎಫ್ಐಆರ್ ದಾಖಲಾಗಿದೆ. ಈಗ ಆರೋಪಿಗಳ ಬಂಧನದ ಬಳಿಕ ಪ್ರಜ್ವಲ್ಗೂ ಕೂಡ ಆರೋಪಿಗಳ ಜೊತೆಗೆ ನಂಟಿದೆ ಎನ್ನುವಂತಹ ಹಿನ್ನೆಲೆಯಲ್ಲಿ ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಗಲಾಟೆಗೇನಾದ್ರೂ ನಟ ಪ್ರಜ್ವಲ್ ಅವರೇ ಸೂಚನೆ ಕೊಟ್ರಾ, ಈ ಆಂಗಲ್ನಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಒಟ್ಟಾರೆ ಕರಾವಳಿ ಸಿನಿಮಾ ಗಲಾಟೆ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಉದ್ದೇಶಪೂರ್ವಕವಾಗಿ ಟ್ರೇಲರ್ ರಿಲೀಸ್ ಆಗುವಂತಹ ಸ್ಥಳಕ್ಕೆ ಬಂದು ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಆ ಕಾರ್ಯಕ್ರಮಕ್ಕೆ ಧಕ್ಕೆ ತಂದ್ರು ಅನ್ನೋದು ಆರೋಪ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗ್ಗಿನ್, ಈಗ ಸಂಪರ್ಕದಲ್ಲಿದ್ದಾರೆ. ಜಗ್ಗಿನ್, ಈ ಕರಾವಳಿ ಚಿತ್ರ ಸಂದರ್ಭದಲ್ಲಿ ಆದಂತಹ ಗಲಾಟೆ ಜೊತೆಗೆ ಈಗ ದಾಖಲಾಗಿರೋ ದೂರು ಗಮನಿಸ್ತಾ ಹೋದ್ರೆ ಈಗ ಆರೋಪ ಇರೋದು ಗೊತ್ತಿದ್ದವರೇ ಮಾಡಿದ್ದಾರೆ ಅಂತ, ಅಂದ್ರೆ ಪ್ರಜ್ವಲ್ ಸೂಚನೆ ಮೇರೆಗೆ ಏನಾದ್ರೂ ನಡೀತು ಅನ್ನುವಂತಹ ಒಂದು ಶಂಕೆನ, ಈಗ ಕೇಸ್ ಯಾವ ಹಂತದಲ್ಲಿದೆ ಅಂತ? ಪ್ರತಿಮಾ, ಸಹಜವಾಗಿ ಏನಂತಂದ್ರೆ ಕರಾವಳಿ ಸಿನಿಮಾದ ಟ್ರೈಲರ್ ಲಾಂಚ್ ಏನಾಯ್ತು ಆ ಟೈಮಲ್ಲಿ ಒಂದು ಅಭಿಮಾನಿಗಳ ಗಲಾಟೆ ಆಯ್ತು ಅನ್ನುವಂತ ಮಾಹಿತಿ ಈಗ ಗೊತ್ತಿರ್ತಕ್ಕಂಥದ್ದು. ಸಹಜವಾಗಿ ಅವತ್ತೇನಂತಂದ್ರೆ ಅಂದ್ರೆ ಬೆಂಗಳೂರಿನ AMB ಮಾಲ್ ಅಲ್ಲಿ ನಡೆದಂತಹ ಗಲಾಟೆ ಸಮಯದಲ್ಲಿ ಪ್ರಜ್ವಲ್ ದೇವರಾಜ್ ಅವರ ಆಪ್ತರು, ಅಂದ್ರೆ ದೇವರಾಜ್ ಅವರ ದೇವು ಆಗಿರ್ಬೋದು, ಮತ್ತೆ ಅವಿನಾಶ್ ಆಗಿರ್ಬೋದು, ಮತ್ತೆ ನಂದಕುಮಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅವರಿಗೆ ಆಪ್ತರಾಗಿದ್ರು. ಸೊ ಅವತ್ತು ಗಲಾಟೆಯಲ್ಲಿ ಅವರೇ ಕೂಡ ಭಾಗಿಯಾಗಿದ್ರು. ಸೊ ಹೀಗಾಗಿ ಚಿತ್ರತಂಡದ ಏನು ನಿರ್ಮಾಪಕರು ಇದ್ದಾರೆ, ಅಂದ್ರೆ ಕಾರ್ಯಕಾರಿ ನಿರ್ಮಾಪಕರು ಅಂಕಿತ್ ಅನ್ನೋರು ಈಗ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಕೊಟ್ಟಿರ್ತಾರೆ. ಅಂಕಿತ್ ಅನ್ನೋರು ಈಗ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಕೊಟ್ಟಿರ್ತಕ್ಕಂಥದ್ದು. ಆ ದೂರಿನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಪ್ರಜ್ವಲ್ ದೇವರಾಜ್ ಅವರೇ ಉದ್ದೇಶಪೂರ್ವಕವಾಗಿ ಈ ಒಂದು ಗಲಾಟೆನ ಮಾಡಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ BNS 352 ಅಡಿಯಲ್ಲಿ ಈಗ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ಸಾರ್ವಜನಿಕವಾಗಿ ಶಾಂತಿಗೆ ಭಂಗ ತರುವಂತ ಕೆಲಸ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಈಗ ಒಂದು ದೂರು ದಾಖಲಾಗಿದೆ. ಹೀಗಾಗಿ ಯಾವ ರೀತಿ ಒಂದು ತನಿಖೆ ನಡೆಯುತ್ತೆ ಅನ್ನೋದನ್ನು ಕಾದು ನೋಡ್ಬೇಕಾಗಿದೆ. ಮತ್ತೆ ಪ್ರಜ್ವಲ್ ದೇವರಾಜ್ ಕೂಡ ಇದಕ್ಕೆ ಅವರೇ ಹೇಳಿ ಮಾಡಿಸಿದ್ದ ಅಥವಾ ಉದ್ದೇಶಪೂರ್ವಕವಾಗಿ ಆಗಿದ್ದ ಅನ್ನೋದಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ಮತ್ತೆ ಚಿತ್ರತಂಡ ಕೂಡ ಇದನ್ನ ಯಾವ ರೀತಿ ಬಗೆಹರಿಸಿಕೊಂಡು ಕರಾವಳಿ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಒಂದಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಜಗ್ಗೇನ್.